ನಮಸ್ಕಾರ ಎಲ್ರಿಗೂ. ಗೌರಿ ಹುಣ್ಣಿಮೆ ಮರುದಿನ ಈ ಕೊಂಗಡ ಗಡಿಗೆಯನ್ನು ಕಳಿಸುವ ಒಂದು ಸಾಂಪ್ರದಾಯಿಕ ಗ್ರಾಮೀಣ ಹಬ್ಬ. ನಮ್ಮ ಉತ್ತರ ಕರ್ನಾಟಕದ ಬಾದಾಮಿ ಗ್ರಾಮದೊಳಗೆ ಇದನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಗಡಿಗೆಗಳಿಗೆ ಸುಣ್ಣ ಮತ್ತು ಕೆಮ್ಮಣ್ಣಿನಿಂದ ಅಲಂಕಾರ ಮಾಡಿ, ರಂಗೋಲಿಯನ್ನು ಹಾಕಿ, ಕಂಬಳಿಯನ್ನು ಹಾಸಿ, ಅಕ್ಕಿಯಿಂದ ಮನೆಗಳನ್ನು ಬರೆದು ಈ ಗಡಿಗೆಗಳನ್ನು ಕುಡಿಸ್ತಾರ. ಗಡಿಗೆಗಳಿಗೆ ಹೂವಿನ ಅಲಂಕಾರ ಮಾಡಿ, ಎಲೆ, ಅಡಿಕೆ, ಬಾಳೆಹಣ್ಣು ಉಡಿಯನ್ನು ತುಂಬ್ತಾರ. ನಂತರ ಗಡಿಗೆಗಳ ಒಳಗೆ ದೀಪಗಳನ್ನು ಇಡ್ತಾರೆ. ಮಹಿಳೆಯರು ಶೋಭಾನೆ ಪದಗಳನ್ನು ಹೇಳಿ ಗಡಿಗೆಗಳನ್ನು ಹೊರುವ ಮಕ್ಕಳಿಗೆ ದಂಡೆ ಕಟ್ಟಿ ಉಡಿಯನ್ನು ತುಂಬ್ತಾರೆ. ನಂತರ ಗಡಿಗೆ ಗೌರಿಗೆ ಸಕ್ಕರೆ ಗೊಂಬೆಗಳಿಂದ ಎಲ್ಲ ಮುತ್ತೈದೆಯರು ಸೇರಿ ಆರತಿಯನ್ನು ಮಾಡ್ತಾರೆ. ನಂತರ ಗಡಿಗೆಗಳನ್ನು ತಲೆ ಮೇಲೆ ಹೊರಿಸಿ ಬ್ಯಾಂಡು ಭುಜಂತ್ರಿಗಳ ಜೊತೆಗೆ ಮೆರವಣಿಗೆಯೊಂದಿಗೆ ನದಿಗೆ ಬಿಡಲು ಹೋಗ್ತಾರೆ. ನದಿಗೆ ಮೊದಲು ಪೂಜೆ ಮಾಡಿ, ನಂತರ ಕೊಂಗಡಗಳಿಗೆ ಪೂಜೆ ಮಾಡಿ, ನದಿಗಳಲ್ಲಿ ಈ ದೀಪಗಳನ್ನು ಗಡಿಗೆಗಳ ಜೊತೆಗೆ ಬಿಡ್ತಾರೆ. ಕೊಂಗಡ ಗಡಿಗೆಗಳಿಗೆ ಉಡಿ ತುಂಬಿದಂಥ ಎಲೆ, ಅಡಿಕೆ, ಹಣ್ಣುಗಳನ್ನು ಯಾರಿಗೆ ಮಕ್ಕಳಾಗಿರಂಗಿಲ್ಲ ಮತ್ತು ನಾವು ಅಂದ್ಕೊಂಡಂಥ ಕೆಲಸಗಳು ಯಾರಿಗೆ ಆಗಿರೋದಿಲ್ಲ ಅಂಥವರಿಗೆ ಮಾತನಾಡದೆ ಮೌನದಿಂದ ಮುತ್ತೈದೆಯರು ಅಂಥವರಿಗೆ ಉಡಿಯನ್ನು ತುಂಬ್ತಾರೆ. ಇದರಿಂದ ನಾವು ಅಂದ್ಕೊಂಡಂಥ ಕಾರ್ಯಗಳು ಸಿದ್ಧಿ ಆಗ್ತಾವ ಅಂತನೂ ಒಂದು ನಂಬಿಕೆ ಏನು ಅದ. ನಂತರ ಎಲ್ಲ ಮಹಿಳೆಯರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಇರ್ತದೆ. ಎಲ್ಲ ಮಹಿಳೆಯರು ಅಲ್ಪೋಪಹಾರವನ್ನು ತಗೊಂಡು ತಮ್ಮ ಮನೆಗಳಿಗೆ ತೆರಳ್ತಾರೆ. ನಮ್ಮ ಹಬ್ಬ ಹರಿದಿನಗಳು, ಸಂಪ್ರದಾಯ ಆಚರಣೆ ನೋಡಲಿಕ್ಕೆ ಎಷ್ಟು ಚಂದ ಅಲ್ರಿ. ನಿಮ್ಗೆ ಹೌದಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರಗಳು.